ಸೆಲ್ಫಿಂಗ್ ಕೊಡ್ತೀನಿ, ಸ್ಟಾರ್ಟೇ ಆಗ್ತಾಯಿಲ್ಲ. ಏನು ಮಾಡಬೇಕು ಏನೋ ಅರ್ಥ ಆಗ್ತಾಯಿಲ್ಲ ಗೈಸ್. ಮನೆ ಬೇರೆ ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಏನು ಮಾಡೋದು ಏನೋ ಅರ್ಥ ಆಗ್ತಾಯಿಲ್ಲ ಗೈಸ್. ಎಷ್ಟು ಟ್ರೈ ಮಾಡಿದ್ರು ಆಗ್ತಾಯಿಲ್ಲ. ಏನು ಮಾಡೋದಂತ ತಲೆ ಹೊಡಿಲ್ಲ. ಸರ್ವಿಸ್ ಅವ್ರಿಗೆ ಫೋನ್ ಮಾಡಿದ್ರೆ ಬರ್ತೀನಿ ಅಂದರು. ಆದರೆ 899 ರುಪೀಸ್ ಆಗುತ್ತೆ ಅಂದರೆ 900 ರೂಪಾಯಿ. 16 ಕಿಲೋಮೀಟ್ರ್ ಟೋ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇರೋದು. ಹಾಯ್ ಗೈಸ್, ಎಲ್ಲಿಗೂ ನಮಸ್ಕಾರ. ನಾನು ಮತ್ತೊಂದು ಲಾಗ್ಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಯಾರ್ಯಾರು ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಚಲಿಯೇ ಶುರು ಕರ್ತೆ ಹೈ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ, ಅಂದರೆ ಬೇಗ ಎದ್ದಿಲ್ಲ ಇವತ್ತು, ಲೇಟಾಗಿದ್ದೀನಿ. 12 ಗಂಟೆಗೆ. ಇವತ್ತು ಶನಿವಾರ ಅಲ್ಲ, ಕಾಲೇಜ್ ಎಲ್ಲ ರಜಾ ಅಲ್ಲ, ಅದಕ್ಕೆ ಸ್ವಲ್ಪ ಫುಲ್ ನೀಟಾಗಿ ನಿದ್ದೆ ಮಾಡೋಣ ಅಂತ 12 ಗಂಟೆಗೂ ನಿದ್ದೆ ಮಾಡಿದೆ. ಎದ್ದು ಫ್ರೆಶ್ ಅಪ್ ಆಗಿ ನೋಡಿ, ಟೊಮೊಟೊ ಗೊಜ್ಜು, ಬಿಸಿ ಬಿಸಿ ಅನ್ನ, ಮೊಸರು ತಿಂತಾಯಿದ್ದೀನಿ. ನಮ್ಮನ್ನು ತಿಂತಾರೆ ನೋಡಿ, ಬೆಳಗ್ಗೆ ಮುದ್ದೆ ತಿಂತಾಯಿದ್ದಾರೆ. ಇವಾಗ ತಿಂದು ಕೆಲಸಕ್ಕೆ ಹೋಗಬೇಕು. ಅಂದರೆ ಎಡಿಟ್ ಮಾಡೋದಿದೆ ಗೈಸ್, ವ್ಲಾಗ್ ಎಡಿಟ್ ಮಾಡಿ ಆಮೇಲೆ ಕೆಲಸಕ್ಕೆ ಹೋಗಬೇಕು. ಸದ್ಯಕ್ಕೆ ತಿನ್ಕೊಂಬರ್ತೀನಿ ಬಾಯ್. ಫ್ಯೂ ಮಿನಿಟ್ಸ್ ಲೇಟರ್ ಅಲ್ಲ, ಫ್ಯೂ ಅವರ್ಸ್ ಲೇಟರ್. मतलब वो अलग ही लेवल का बंदा था. ನಾನು ಎಲ್ಲಿಗೂ ಹೋಗಿಲ್ಲ ಡ್ಯೂಟಿ ಮಾಡೋಕ್ಕೆ. ಬಿಕಾಸ್ ಇವತ್ತು ಅಂದರೆ ದಿನ ಗೈಸ್ ಒಂದು 3 ಗಂಟೆ 2 ಗಂಟೆಗೆ ಮಲಗಿದ್ರು ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಎದ್ದೊಳ್ತಾಯಿದೆ. ಬಿಕಾಸ್ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಎಲ್ಲ ಕಂಟೆಂಟ್ ಮಾಡಿ ಎಡಿಟ್ ಮಾಡಬೇಕಾಗಿತ್ತಲ್ಲ. ಮತ್ತು ಕಾಲೇಜ್ಗೆ ಹೋಗೋಕ್ಕೆ ಮನೆ 11 ಗಂಟೆ 12 ಗಂಟೆಗೆ ಬಿಡಬೇಕು. ಅದಕ್ಕೆ ರೆಸ್ಟ್ ಮಾಡಿದೆ ಇವತ್ತು ಫುಲ್ಲು. ಅಂದರೆ ಇವಾಗ ಇನ್ನೂ ಟೈಮ್ ಇದೆ, ಇವಾಗ ಇನ್ನೂ 6:45 ನೋಡಿ. ನಾನು ಮಿಥುನು ಇಲ್ಲಿ ಕುತ್ಕೊಂಡಿದ್ದೀವಿ. ಇಷ್ಟೊತ್ತು ಆಟ ಆಡ್ತಾ ಇದ್ವಿ, ಏನೋ ಮ್ಯಾಜಿಕ್ ಮಾಡೋ ಆಟ. ಹಿಂಗೆ ಕೈಯಲ್ಲಿ ಹಿಂಗೆ ಇಕ್ಕೊಳ್ತಾನೆ ಒಂದು ಕೈನ, ಮತ್ತು ಹಿಂಗೆ 5 ಸರಿ ಹಿಂಗೆ ಮರೆಸ್ತಾನೆ ಹಿಂಗೆ. ಆಮೇಲೆ ನಾನು ಹಿಂಗೆ ಮಾಡ್ತೀನಿ, ಜುಮ್ ಅನ್ನುತ್ತೆ. ಹೌದಾ ಇಲ್ಲ ಮಿಥುನ್? ನೋಡಿ ಜುಮ್ ಅಂತೀವಿ ಅವನಿಗೆ ಅಷ್ಟೇ ಗೈಸ್. ಇವಾಗ ಅಮ್ಮಂಗೆ ಮೊಟ್ಟೆ ತಂದು ಕೊಟ್ಟಿದ್ದೀನಿ, ಆಮ್ಲೆಟ್ ಮಾಡ್ತವ್ರೆ. ನಾನು ಮಿಥುನ್ ಟೀ ಕುಡಿದ್ವಿ. ಎಷ್ಟು ಕುಡ್ದೆ ಟೀ ನೀನು? ಅರ್ಧ ಕುಡ್ದಂತೆ ಗೈಸ್. ನಾನು ಎಷ್ಟು ಕುಡಿದೆ, ಇನ್ನೂ ಅರ್ಧ ಚಲ್ಕೊಂಬಿಟ್ಟ ನೋಡಿ. ಚಲ್ಲಿಲಿ ಸಿಕ್ಕಿದ್ದಾನೆ ಅಷ್ಟೇ. ಇವಾಗ ಆಮ್ಲೆಟ್ ಬಂತು ಗೈಸ್, ಬನ್ನಿ ಎಲ್ಲ ಆಮ್ಲೆಟ್ ತಿನ್ನೋಣ. ಲ್ಯಾಟ್ರಿ. ನಾವು ಶ್ರಾವಣ ಎಲ್ಲ ಮಾಡ್ತಾಯಿಲ್ಲ, ನಾನು ಮಾಡ್ತಾಯಿಲ್ಲ. ಮಿಥುನ್ ಮೊಟ್ಟೆ ತಿಂತೀಯಾ? ಅವ್ನು ತಿನ್ನಲ್ಲ ಗೈಸ್, ಬಿಕಾಸ್ ಅವ್ರ ಅಮ್ಮ ಶ್ರಾವಣ ಮಾಡ್ತಾವ್ರೆ. ನಮ್ಮ ಮನೇಲಿ ನಾವು ಮಾಡಲ್ಲ ಶ್ರಾವಣ, ಬಿಕಾಸ್ ಆಫ್ ಮೀ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಅಷ್ಟೇ. ಇವಾಗ ಆಮ್ಲೆಟ್ ತಿಂದು ನಮ್ಮ ನಡೆ ಪೋರ್ಟರ್ ಮಾಡೋ ಕಡೆ ಗೈಸ್. ಫೈನಲಿ ಆವಾಗಲೇ ಸ್ಟಾರ್ಟ್ ಮಾಡಿದೆ ಪೋರ್ಟರ್ ಮಾಡೋಕ್ಕೆ. ಪೋರ್ಟರ್ ಮಾತ್ರ ಮಾಡ್ತಾಯಿದ್ದೀನಿ, ಯಾಕಂದರೆ ಇದ್ರಲ್ಲಿ ಚೆನ್ನಾಗಿ ಆರ್ಡ್ರ್ ಬೀಳ್ತದೆ. ಅದಕ್ಕೇ ಇವಾಗ ಆಲ್ರೆಡಿ ಟೈಮ್ ಬಂದು 11 ಗಂಟೆ ಆಗ್ಬಿಡ್ತು. ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಕೆಲಸ ಮಾಡೋ ಬ್ಯುಸಿಯಲ್ಲಿದ್ದೆ. ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. 11 ಗಂಟೆ 6 ನಿಮಿಷ. ಆಲ್ರೆಡಿ ಒಂದು 480 500 ರೂಪಾಯಿ ಅಂದ್ಕೊಳ್ಳಿ, ಎಲ್ಲ ಚಿಲ್ಲರೆ ಎಲ್ಲ ಸೇರಿಸಿ ಒಂದು 500 ರೂಪಾಯಿ ಅರ್ನ್ ಮಾಡಿದೆ. ಇವಾಗ ಎಲ್ಲಿದ್ದೀನಿ ಅಂದರೆ ಇಲ್ಲಿ ಟೈಟೇನಿಯಂ ಪಾರ್ಕ್. ಮತ್ತು ಇನ್ನೇನು ಸಮಾಚಾರ ಗೈಸ್? ಅದು ಆರ್ಡ್ರ್ ಬಿತ್ತು 100 ರೂಪಾಯಿ, ಆದರೆ ಕಿಲೋಮೀಟರ್ ಜಾಸ್ತಿ ಇದೆ. ತಗೊಂಡ್ಲಾ ಬೇಡ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಏರಿಯಾ ಕಡೆ ಬೇರೆ ತಗೊಂಬಿಟ್ಟೆ ಗೈಸ್. ನೋಡಿ ತಗೊಂಬಿಟ್ಟೆ. ಓಕೆ ಗೈಸ್, ಬನ್ನಿ ಆರ್ಡ್ರ್ ತಗೊಳಕ್ಕೆ ಹೋಗೋಣ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಕೆಲಸ ಮಾಡಬೇಕು. ಹಿಂಗೆ ಆರ್ಡ್ರ್ ಮಾಡ್ತಾ 12:45 ಆಯಿತು. ಇಲ್ಲಿ ನೋಡಿ 12:45. ಇಲ್ಲೇ ಆ್ಯಕ್ಚುಲಿ ಲಾಸ್ಟ್ ಆರ್ಡ್ರ್ ಇದ್ದಿದ್ದು, ಅಂದರೆ ಆವಾಗಲೇ ಮಾಡಿದ್ನಲ್ಲ ಆರ್ಡ್ರ್, ಇಲ್ಲೇ ಕೊಟ್ಟಿದ್ದು ಡ್ರಾಪು. ಇಲ್ಲಿಂದ ಮನೆ ಒಂದು 16 ಕಿಲೋಮೀಟ್ರ್ ಇದೆ. ಆವಾಗಲಿಂದ ಗೈಸ್ 1 ಅವರ್ 3/4 ಗಂಟೆ ಆಯಿತು ವೆಯ್ಟ್ ಮಾಡ್ತಾನೇ ಇದ್ದೀನಿ. ಒಂದು ಆರ್ಡ್ರೇ ಇಲ್ಲ. ಮನೆ ಬೇರೆ 16 ಕಿಲೋಮೀಟ್ರ್, ಸುಮ್ಮನೆ ಖಾಲಿ ಹೋದರೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಲೇಟ್ ಆದರೂ ಪರವಾಗಿಲ್ಲ, ಆದರೆ ಒಂದು ಆರ್ಡ್ರ್ ಬಿದ್ದರೂ ಒಂದು 10 ಕಿಲೋಮೀಟ್ರ್ ಆದರೂ ಮಾಡಿಬಿಟ್ಟು ಒಂದು 6 ಕಿಲೋಮೀಟ್ರ್ ಖಾಲಿ ಆದರೂ ಪರವಾಗಿಲ್ಲ ಅಂತ. ಇನ್ ಕೇಸ್ ಆರ್ಡ್ರ್ ಬಿದ್ದರೆ ನಿಮಗೂ ಅಪ್ಡೇಟ್ ಕೊಡ್ತೀನಿ ಗೈಸ್. ನಿದ್ದೆ ಜಾಸ್ತಿ ಬರ್ತೈತೆ ಗೈಸ್, ಅದಕ್ಕೆ ನಕಳ್ತಾ ಇರೋದು. 2 ಗಂಟೆ ಆದರೂ ಆರ್ಡ್ರೇ ಬೀಳಲಿಲ್ಲ. ಅದಕ್ಕೆ ಹೋಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ ಗೈಸ್. ಅಂದರೆ ಚಾರ್ಜಿಂಗ್ ಪೋರ್ಟ್ ಹಾಕ್ಸಿದ್ನಲ್ಲ, ಇದರಿಂದನೇ ಮೋಸ್ಟ್ಲಿ ಪ್ರಾಬ್ಲಮ್ ಆಗಿರೋದು. ಅದು ಇಷ್ಟೊತ್ತು ಗಾಡಿ ನಿಲ್ಲಿಸಿದ್ನಲ್ಲ, ಕೀ ಆನ್ ಆಗಿತ್ತು. ಆ ಚಾರ್ಜಿಂಗ್ ಪೋರ್ಟಿಂದ ಪವರು ತೊಗೊಂಡಿರ್ಬೋದು ಮೋಸ್ಟ್ಲಿ. ಬನ್ನಿ ತೋರಿಸ್ತೀನಿ ನಿಮಗೂ ನೋಡಿ. ಈ ಥರ ಮಾಡಿದ್ದೀನಿ. ಇಲ್ಲಿ ಇಂಜನ್ ಹತ್ರ ಲೈಟ್ ಬಂದಿದೆ ನೋಡಿ. ಸೆಲ್ಫಿಂಗ್ ಕೊಡ್ತೀನಿ, ಸ್ಟಾರ್ಟೇ ಆಗ್ತಾಯಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಮಾಡಬೇಕು ಏನೋ ಅರ್ಥ ಆಗ್ತಾಯಿಲ್ಲ ಗೈಸ್. ಮನೆ ಬೇರೆ ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಏನು ಮಾಡೋದು ಏನೋ ಅರ್ಥ ಆಗ್ತಾಯಿಲ್ಲ. ಸದ್ಯಕ್ಕೆ ತಲೆ ಕೆಡಿಸ್ಕೊಂಡು ನಿಂತ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ರುಕೋ ಜರಾ ಸಬರ್ ಕರೋ ಗೈಸ್. ಎಷ್ಟು ಟ್ರೈ ಮಾಡಿದ್ರು ಆಗ್ತಾಯಿಲ್ಲ. ಏನು ಮಾಡೋದಂತ ತಲೆ ಹೊಡಿಲ್ಲ. ಸರ್ವಿಸ್ ಅವ್ರಿಗೆ ಫೋನ್ ಮಾಡಿದ್ರೆ ಬರ್ತೀನಿ ಅಂದರು. ಆದರೆ 899 ರುಪೀಸ್ ಆಗುತ್ತೆ ಅಂದರೆ 900 ರೂಪಾಯಿ. ಎಲ್ಲಿ ಗೈಸ್ ಕಟ್ಟೋಣ? 500 ರೂಪಾಯಿ ದುಡಿಯೋಕ್ಕೆ ಇಷ್ಟೊತ್ತವರೆಗೂ ಕಾಯ್ತಾ ಇದ್ದೀನಿ. 900 ರೂಪಾಯಿ ಎಲ್ಲಿಂದ ಕಟ್ಟೋಣ? ಅದಕ್ಕೆ ನೋಡಿ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಅವರು ಕಾಲ್ ಮಾಡಿ ಹೇಳಿ ಈ ಥರ ಟೋ ಮಾಡ್ತೀರಾ ನಮ್ಮ ಮನೆಯವ್ರಿಗೂ ಅಂತ. ಟೋ ಮಾಡ್ತೀನಿ ಅಂದರು. ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಇಲ್ಲಿಂದ 210 ರೂಪಾಯಿ ಆಯಿತು ಬುಕ್ ಮಾಡೋಕ್ಕೆ.
ರಾತ್ರಿಯಲ್ಲಿ ಎಲ್ಪ್ ಮಾಡ್ತೀನಿ ಅನ್ನೋದೇ ಗ್ರೇಟ್ನೆಸ್ಸು. ಅದರಲ್ಲಿ ಎಕ್ಸ್ಟ್ರಾ ಕೊಡೋಕ್ಕೇನು ಗೈಸ್, ಅದಕ್ಕೆ ಒಂದು 90 ಸೇರಿಸಿ ಒಂದು 300 ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ ಪಿಕಪ್ ಮಾಡೋಕ್ಕೆ. ಬಂದಮೇಲೆ ಅವ್ರು ಟೋ ಮಾಡ್ತಾರೆ. ಟೋ ಮಾಡಿದ್ಮೇಲೆ ನಮ್ಮ ನಡೆ ಮನೆ ಕಡೆ. ನೋಡಿ, 100 ರೂಪಾಯಿಗೋಸ್ಕರ ಒಂದು ರಾತ್ರಿ ಎಲ್ಲ ವೆಯ್ಟ್ ಮಾಡಿ ಇವಾಗ 300 ರೂಪಾಯಿ ಹೋಗೋ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ಸ್ ಹಂಗೆ. ಫೈನಲಿ ಬಂದರು ಅಣ್ಣ, ರ್ಯಾಪಿಡೋ ಅಣ್ಣ. ನೋಡಿ, ಹಿಂದೆಯಿಂದ ಟೋ ಮಾಡ್ತಾಯಿದ್ದಾರೆ ಪಾಪ. ನೋಡಿ, ಮಧ್ಯರಾತ್ರಿ 3 ಗಂಟೆ ಆಗಿದ್ರು ನಾನು ಕೇಳಿದ ತಕ್ಷಣ ಒಂದು ಮಾತು ಏನಂದಿಲ್ಲ. ಎಕ್ಸ್ಟ್ರಾ ಕೊಡಿ ಅಂತ ಅವ್ರು ಬಾಯಿ ಬಿಟ್ಟು ಹೇಳಲಿಲ್ಲ. ಅಷ್ಟು ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆಯವ್ರು ಸಿಗೋದು ನಮಗೆ ಪುಣ್ಯ ಅನ್ಕೊಡಿ. ಮಾಡಿದ ಪುಣ್ಯ ನಮ್ಗೆ ಇವಾಗ ವರ್ಕೌಟ್ ಆಗ್ತಿದೆ. ಸದ್ಯಕ್ಕೆ ಟೋ ಮಾಡ್ತಾ ಇದ್ದಾರೆ. ನಾವು ಆನ್ ದ ವೇ ಮನೆ ಕಡೆ ಹೋಗ್ತಿದ್ದೀವಿ. ನೋಡಿ, ನಮ್ಮ ಗಾಡಿ ಆಫ್ ಆಗಿದೆ. ಅಣ್ಣ ಟೋ ಮಾಡ್ತಾ ಇರೋದಕ್ಕೆ ನಾವು ಮೂವ್ ಆಗ್ತಾ ಇರೋದು ಅಷ್ಟೇ ವಿಷಯ. ಅದರಿಂದ ನೋಡಿ, ನನಗಿವತ್ತು ಮಧ್ಯರಾತ್ರಿ 3 ಗಂಟೆಲಿ ಹೆಲ್ಪ್ ಆಗ್ತಾ ಇದೆ. ಸದ್ಯಕ್ಕೆ ಬನ್ನಿ ಮನೆ ಕಡೆ ಹೋಗೋಣ. ಹೆಂಗೋ ದೇವರು ಒಳ್ಳೆ ದಾರಿ ತೋರಿಸ್ದ. ಗೈಸ್, ಫೈನಲಿ ಬಂದೆ ಮನೆ ಒಳಗಡೆ. ಅಮ್ಮಂಗೆ ಹೇಳ್ದೆ. ಅಮ್ಮ ಬೇಜಾರಾದರು, ಏನು ಒಂದು ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಐತಲ್ಲ ಅಂತ. ಬಿಕಾಸ್ ಈ ಗಾಡಿ ವಿಷಯದಲ್ಲಿ, ರ್ಯಾಪಿಡೋ ವಿಷಯದಲ್ಲಿ ಎಲ್ಲದರಲ್ಲೂ ಹಂಗೆ ಆಗಿದ್ದು. ಅದಕ್ಕೆ ಹಂಗಂದ್ರು. ಯಾಕಂದರೆ ಕಾಲೇಜ್ ಫೀಸ್ ಕಟ್ಟಬೇಕು, ಆ ಥರ ಎಲ್ಲ ತುಂಬ ಕಮಿಟ್ಮೆಂಟ್ಸ್ ಇದ್ದಾವೆ ಇನ್ನು. ಅದಕ್ಕೋಸ್ಕರ ಅಷ್ಟೇ. ಈಗ ಮತ್ತೆ ಗಾಡಿ ರೆಡಿ ಮಾಡೋಕ್ಕೂ ದುಡ್ಡು ಕೊಡಬೇಕು. ಏನು ಮಾಡೋಕ್ಕಾಗಲ್ಲ ಗೈಸ್, ಸದ್ಯಕ್ಕೆ ಲೈಫೇ ಒಂಥರ ಅನ್ಲಾಕ್ ಆಗ್ಬಿಟ್ಟೈತೆ. ಯಾವುದ್ರಲ್ಲೂ ಏನು ಕೈ ಹಿಡಿತಲ್ಲ. ಒಂದು ಸರಿ ಆದರೆ ಇನ್ನೊಂದು ಪ್ರಾಬ್ಲಮ್ ಕಾಯ್ತಾ ಇರುತ್ತೆ ನಮಗೋಸ್ಕರ ಹಿಂದ್ಗಡೆ. ಏನು 300 ರೂಪಾಯಿಗೋಸ್ಕರ ಇಷ್ಟೊಂದೆಲ್ಲ ಮಾತಾಡ್ತಾನೆ ಅಂತ ನೀವು ಅನ್ಕೊಬೋದು. ಆದರೆ ಆ 300 ರೂಪಾಯಿಯಲ್ಲಿ ಒಂದೊಂದು ರೂಪಾಯಿ ದುಡ್ಡಕ್ಕೆ ಎಷ್ಟು ಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದಕ್ಕೆ ಹೇಳ್ಕೊತಿದ್ದೀನಿ ಅಷ್ಟೇ ಗೈಸ್. ಇವಾಗ ನೋಡಿ, ಆಲ್ರೆಡಿ 4:21 ಆಗ್ಬಿಟ್ಟಿದೆ. ಬಂದು ಊಟ ಮಾಡೋಣ ಅಂದರೆ ಬೆಳಗಿನ ಜಾವ ಊಟ ಮಾಡಿದ್ರು ಅದು ಜೀರ್ಣ ಆಗಲ್ಲ. ಸದ್ಯಕ್ಕೆ ಹಂಗೆ ಮಲ್ಕೊತೀನಿ, ನಿದ್ದೆ ಬರ್ತೈತೆ. ಬೆಳಗ್ಗೆ ಬೇರೆ ಎದ್ದು ಗಾಡಿ ರೆಡಿ ಮಾಡಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಲಿ ಎಡಿಟ್ ಮಾಡಬೇಕು, ಮತ್ತು ಇನ್ಸ್ಟಾಗ್ರಾಮಿಗೆ ಕಾಂಟೆಂಟ್ ಮಾಡಬೇಕು. ಎಲ್ಲನೂ ಇದೆ. ಎಲ್ಲನೂ ಮಾಡೋಣ ಗೈಸ್. ಎಲ್ಲನೂ ಸ್ಟ್ರಾಂಗಾಗಿ ಮೋಟಿವೇಟ್ ತೊಗೊಂಡು ಮಾಡ್ತೀನಿ. ಯಾವುದಕ್ಕೂ ಗಿವ್ ಅಪ್ ಮಾಡಲ್ಲ. ಸದ್ಯಕ್ಕೆ ಇಷ್ಟೇ, ಜಾಸ್ತಿ ಏನು ಮೋಟಿವೇಶನ್ ಹೇಳಲ್ಲ. ಗುಡ್ ನೈಟ್ ಗೈಸ್. ಅಂದರೆ ನಿಮಗೆಲ್ಲ ಗುಡ್ ಮಾರ್ನಿಂಗ್, ನನಗೆ ಇವಾಗ ಗುಡ್ ನೈಟ್. ಮಲಗ್ತಾ ಇದ್ದೀನಿ. ಓಕೆ ಗೈಸ್, ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್ ಗೈಸ್.